ಚಿಲ್ಲಿ ಫ್ಲೇಕ್ಸ್. ಈ ಒಂದು ಚಿಲ್ಲಿ ಫ್ಲೇಕ್ಸು ಅಡುಗೆ ಮನೆಯಲ್ಲಿದ್ದರೆ ಅಡುಗೆ ಕೆಲಸ ಈಸಿಯಾಗೆ ಮಾಡ್ಕೋಬೋದು. ತರಾತುರಿಲಿ ಅಡುಗೆ ಮಾಡಬೇಕು ಅಥವಾ ತಿಂಡಿ ಮಾಡಬೇಕು ಅನ್ಬೇಕಾದ್ರೆ ಈ ಒಂದು ಚಿಲ್ಲಿ ಫ್ಲೇಕ್ಸ್ ಇದ್ರೆ ತುಂಬ ಹೆಲ್ಪ್ ಆಗುತ್ತೆ. ತರಕಾರಿ ಪಲ್ಯಗಳು, ಕಾಳು ಪಲ್ಯ, ಕೋಸಂಬರಿ, ಚಿತ್ರಾನ್ನ, ಉಪ್ಪಿಟ್ಟು ಇಂಥದಕ್ಕೆಲ್ಲದಕ್ಕೂ ನಾವು ಹಸಿಮೆಣಸಿನ್ಕಾಯಿ ಅಥವಾ ಒಣಮೆಣಸಿನ್ಕಾಯಿ ಕಟ್ ಮಾಡ್ಕೊಳ್ಳೋದು ಅವಶ್ಯಕತೆ ಇರಲ್ಲ. ಈ ಒಂದು ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಂಡು ನಾವು ಯೂಸ್ ಮಾಡ್ಕೋಬೋದು. ಚಿಲ್ಲಿ ಫ್ಲೇಕ್ಸ್ ಮಾಡೋದಕ್ಕೆ ನಮಗೆ ಖಾರಕ್ಕೆ ತಕ್ಕಂತೆ ಮೆಣಸಿನ್ಕಾಯಿ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಖಾರ ಕಮ್ಮಿ ಯೂಸ್ ಮಾಡೋರು ಬ್ಯಾಡಗಿ ಮೆಣಸಿನ್ಕಾಯಿ ಅಥವಾ ಗುಂಟೂರು ಮೆಣಸಿನ್ಕಾಯಿನ ಯೂಸ್ ಮಾಡ್ಕೋಬೇಕಾಗುತ್ತೆ. ಖಾರ ಜಾಸ್ತಿ ಯೂಸ್ ಮಾಡೋರು ಗೌರಿಬಿದನೂರು ಈ ಥರದ ಖಾರದ ಮೆಣಸಿನ್ಕಾಯಿ ನಾವು ಯೂಸ್ ಮಾಡಿಕೊಂಡು ಮಿಕ್ಸಿನಲ್ಲಿ ಸ್ವಲ್ಪ ಪಲ್ಸ್ ಮೋಡಲ್ಲಿ ಓಡಿಸ್ಕೊಂಡು ಬೀಜ ಎಲ್ಲ ನುಣ್ಣಗಾಗ್ದಂಗೆ ಸ್ವಲ್ಪ ದಪ್ಪನೇ ಇರೋಂಗೆ ನಾವು ಮಿಕ್ಸಿಲಿ ಓಡಿಸ್ಕೊಂಡು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ನಾವು ಬೇಕಾದಾಗ ಬಳಸ್ಕೋಬೋದು. ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ.